ಆಪರೇಷನ್ ಸಿಂಧೂರ್ನಲ್ಲಿ ಸಿದ್ದು ಯಾಕೆ ಟ್ರಂಪ್ ಹೇಳಿಕೆ ಬಗ್ಗೆ ಪ್ರಧಾನಿ ಸ್ಪಷ್ಟನೆ ಯಾಕಿಲ್ಲ? ಪಹಲ್ಗಾಮ್ ದಾಳಿಕೋರರು ಎಲ್ಲಿದ್ದಾರೆ? ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕರ ಸರಣಿ ಪ್ರಶ್ನೆಗಳು ಇವೆ. ಯಾರ್ಯಾರು ಏನೇನು ಮಾತನಾಡೋದು ನೋಡೋಣ. ನಮಗೆ ಟ್ರಂಪ್ ಏನು ಹೇಳಿದ್ರು, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಪ್ರೆಸಿಡೆಂಟ್ ಅವರು ಆಮೇಲೆ ನಿನ್ನೆ ಬೇರೆ ತರ ಹೇಳಿದ್ದಾರೆ. ಮೊನ್ನೆ 3 ದಿನದಲ್ಲಿ 12ನೇ ತಾರೀಕು ಹೇಳಿದ್ದು ಬೇರೆ ಸ್ಟೇಟ್ಮೆಂಟ್. ಯಾವ ಸ್ಟೇಟ್ಮೆಂಟ್ ನಂಬ್ಕೋಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ನನ್ನ ಪ್ರಕಾರ ನರೇಂದ್ರ ಮೋದಿ ಇವರು ಟ್ರಂಪ್ ಹೇಳಿರೋದು ಮೊದಲು ಹೇಳಿದ್ದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ. ದಟ್ಸ್ ವಾಟ್ ಐ ಫೀಲ್. ನಮಗೆ ಟ್ರಂಪ್ ಏನು ಹೇಳಿದ್ರು, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಪ್ರೆಸಿಡೆಂಟ್ ಅವರು ಆಮೇಲೆ ನಿನ್ನೆ ಬೇರೆ ತರ ಹೇಳಿದ್ದಾರೆ. ಮೊನ್ನೆ 3 ದಿನದಲ್ಲಿ 12ನೇ ತಾರೀಕು ಹೇಳಿದ್ದು ಬೇರೆ ಸ್ಟೇಟ್ಮೆಂಟ್. ಯಾವ ಸ್ಟೇಟ್ಮೆಂಟ್ ನಂಬ್ಕೋಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ನನ್ನ ಪ್ರಕಾರ ನರೇಂದ್ರ ಮೋದಿ ಇವರು ಟ್ರಂಪ್ ಹೇಳಿರೋದು ಮೊದಲು ಹೇಳಿದ್ದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ. ದಟ್ಸ್ ವಾಟ್ ಐ ಫೀಲ್. ನಮ್ಮ ರಾಷ್ಟ್ರದ ನೀತಿಗಳು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ರಿ, ನಾವು ಕೇಳ್ತೀವಿ. ಬೇರೆಯವ್ರು ಯಾರು ತೀರ್ಮಾನ ಮಾಡೋಕ್ಕೆ? ಪದೇ ಪದೇ ಟ್ರಂಪ್ ಅವರು ಇದು ಹೇಳ್ತಾ ಇದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೇನು ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ? ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಅದಕ್ಕೂ ಬರೋದಿಲ್ಲ. ಪಾರ್ಲಿಮೆಂಟ್ ಕನ್ವೀನ್ ಮಾಡಿ ಅಂದರೆ ಅದಕ್ಕೂ ಹೇಳೋದಿಲ್ಲ. ಆದರೆ ಈ ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು. RSSಗೆ ಬ್ರೀಫಿಂಗ್ ಕೊಡ್ತಾರೆ. RSSಗೆ ಇದಕ್ಕೇನ್ರಿ ಸಂಬಂಧ? ಹೂ ಆರ್ ದೇ? ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳ್ಕೊಂಡವರು ಹೋಗಿ ಅಲ್ಲಿಗೆ ಬ್ರೀಫಿಂಗ್ ಕೊಡ್ತಾರಲ್ಲ, ಏನಕ್ಕೆ? ಬೇರೆ ದೇಶದ ಅಧ್ಯಕ್ಷರು ಬರೀ ಟ್ವೀಟ್ ಮಾಡಿದ್ದಕ್ಕೆ ಕದನ ವಿರಾಮ ಘೋಷಣೆ ಮಾಡಿದ್ದಿದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಲಿ. ಮತ್ತೆ ಅವ್ರು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆಲ್ಲದಕ್ಕೂ ತೆರೆ ಎಳಿಬೇಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಉತ್ತರವನ್ನ ಕೊಡಬೇಕು. ಯಾವ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ ಪ್ರಾರಂಭ ಆಯಿತು, ಆಪರೇಷನ್ ಸಿಂಧೂರ ಎಲ್ಲಿಗೆ ಬಂತು, ಅದರ ರಿಸಲ್ಟ್ ಏನಾಯ್ತು ಅನ್ನೋದಕ್ಕನ್ನು ಉತ್ತರ ಕೊಡ್ಬೇಕಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ಬೇಕು. ಮಾಧ್ಯಮದ ಮುಂದೆ ಉತ್ತರ ಕೊಡ್ತಾರೋ ಏನು, ಮಾಧ್ಯಮದ ಹತ್ರ ಬಂದು ಮಾತಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರದ್ದು ಏನು ಮನ್ ಕಿ ಬಾತ್ ಹೇಳ್ತಾರೆ ಅದ್ರಾಗ ಉತ್ತರ ಕೊಡ್ತಾರೋ. ಸಿಂಧೂರು ಆಪರೇಷನ್ ಸಿಂಧೂರ್ ಏನಾಯ್ತು, ಎಲ್ಲಿಗೆ ಬಂತು, ಯಾವ ಕಾರಣಕ್ಕಾಗಿ ಪ್ರಾರಂಭ ಆಯ್ತು, ಅದಕ್ಕೆ ಯಾರು ಉತ್ತರ ಕೊಡ್ಬೇಕು? ಒಂದು ಪ್ರಧಾನಮಂತ್ರಿಗಳು ಈ ದೇಶದ ಜನತೆಗೆ ಉತ್ತರವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸ್ಪಷ್ಟ ಉತ್ತರ ಬೇಕು. ನಮ್ಮ 5 ಜೆಟ್ಗಳ ನಾಶ ಅಂತ ಪಾಕ್ ಹೇಳಿದೆ, ಯಾವುದು ಸತ್ಯ ಅಂತ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ. ಪಾಕಿಸ್ತಾನವನ್ನ ನಂಬ್ತಾ ಇದ್ದಾರೆ ಏನಪ್ಪ ದಿನೇಶ್ ಗುಂಡೂರಾವ್? ನಮ್ಮ 5 ಜೆಟ್ಗಳು ನಾಶ ಅಂತ ಪಾಕ್ ಹೇಳಿದೆ ಅಂತ ಅದಕ್ಕೆ ಸಾಕ್ಷ್ಯನೇ ಇಲ್ಲ. ಅದಕ್ಕೆ ಭಾರತೀಯ ಸೇನೆನೇ ಸ್ಪಷ್ಟ ಉತ್ತರ ಕೊಟ್ಟಿದೆ. ಆದರೂ ಕೂಡ ಅವ್ರನ್ನ ನಂಬಕ್ ರೆಡಿ ಇಲ್ಲ ಸಚಿವ ದಿನೇಶ್ ಗುಂಡೂರಾವ್. ಯಾವುದು ಸತ್ಯ ಅಂತ ಕೇಳ್ತಾ ಇದ್ದಾರೆ. ದೇಶದ ಜನರು ಸ್ಪಷ್ಟ ಉತ್ತರವನ್ನ ಬಯಸ್ತಾ ಇದ್ದಾರೆ. ಟ್ರಂಪ್ ಮಧ್ಯಸ್ಥಿಕೆ ಅಂತ ಅವರೇ ಘೋಷಣೆ ಮಾಡಿದ್ರು. ಅವರ ಘೋಷಣೆ ಬಳಿಕ ಕದನ ವಿರಾಮ ಆಗಿದ್ದು ಸತ್ಯ ಅಂತ ಇವರು ಸತ್ಯ ಒಪ್ಕೊಳ್ತಾ ಇದ್ದಾರಂತೆ. ಪ್ರಧಾನಿ ಏನು ಹೇಳಿದ್ದಾರೆ ಅದನ್ನ ನಾವು ಬಯಸ್ತಾ ಇದ್ದೇವೆ. ಟ್ರಂಪ್ ಬಗ್ಗೆ ಮಾತಾಡಲ್ಲ, ಟ್ರಂಪ್ ಬಗ್ಗೆ ಹೇಳಲು ತಯಾರಿಲ್ಲ. ಟ್ರಂಪ್ ಅಂದ್ರೆ ಭಯ ಯಾಕೆ ಅಂತ ದಿನೇಶ್ ಗುಂಡೂರಾವ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಪದೇ ಪದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಂಬಿಕೆನೇ ಬರ್ತಾ ಇಲ್ಲ ಇವರಿಗೆ. ಆಪರೇಷನ್ ಸಿಂಧೂರ್ ಅನ್ನುವಂಥದ್ರ ಬಗ್ಗೆನೂ ನಂಬಿಕೆ ಇಲ್ಲ ಕಾಂಗ್ರೆಸ್ ನಾಯಕರಿಗೆ. ಹೇಳಿರ್ತಾರೆ. ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ಯಾಕಾಯ್ತು? ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನ, ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ್ಮೇಲೆ. ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗ್ಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ನೋಡಿ, ಪ್ರಧಾನಮಂತ್ರಿಗಳು ಟ್ರಂಪ್ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಅವರು ಹೇಳಿಕೆ ಕೊಟ್ಟಿಲ್ಲ. ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗೋದಕ್ಕೆ
ನಾನು ಮಾಡಿಸಿದ್ದೀನಿ ಅಂತ ಘೋಷಣೆ ಮಾಡಿದ್ರು. ಅದು ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿದ್ದು. ಸೊ ಇದರ ಈಗ ಟ್ರಂಪ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗೆದಿಲ್ಲ, ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು ಯಾರೋ ಕಾರ್ಯದರ್ಶಿ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದು ನಮ್ಗೆ ಬೇಕಾಗಿಲ್ಲ. ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಬಯಸ್ತಾ ಇದ್ದೀವಿ. ಅವರು ಟ್ರಂಪ್ ಅಂತ ಹೆಸರು ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ.